ಸೊ ಹಾಯ್ ಎವ್ರಿವನ್, ಟ್ರೇಡಿಂಗ್ ಗುರು ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ಫ್ಯೂ ಡೇಸ್ ಮಾರ್ಕೆಟ್ ರಿವ್ಯೂಸ್ ಮಾಡೋಕ್ಕಾಗಿಲ್ಲ, ಯಾವುದೇ ಥರ ಎಕ್ಸೈಟ್ಮೆಂಟ್ ಕೂಡ ಇರಲಿಲ್ಲ ಮಾರ್ಕೆಟ್ ರಿವ್ಯೂ ಮಾಡೋಕ್ಕೆ. ಅಷ್ಟು ವೀಕ್ ಇತ್ತು ಮಾರ್ಕೆಟು. ಸೊ ನಮ್ಮ ಪಾಸ್ಟ್ ರೇಟ್ಸ್ ಕೂಡ ಹೇಳ್ತಾ ಇತ್ತು ಮಾರ್ಕೆಟ್ನು ಯಾವಾಗ ಈ 200 AM ಯಾವಾಗ ಹೋದ್ರು ಕೂಡ ಇಲ್ಲಿ ಈ ಥರ ಒಂದು ನೆಗೆಟಿವ್ ಕ್ಲೋಸಿಂಗ್ ಇರೋದ್ರಿಂದ ಇದೊಂದು ಅರ್ಲಿ ಇಂಡಿಕೇಶನ್ಸ್. ನಾವು ಸ್ವಲ್ಪ ಅಗ್ರೆಸ್ ಆಗಿ ಹೋಗ್ಬಾರ್ದು. ಸ್ವಲ್ಪ ಅಂಡರ್ಸ್ ಕ್ಲೋಸಿಂಗ್ ಟೈಮ್ವರೆಗೂ ವೆಯ್ಟ್ ಮಾಡಬೇಕು ಯಾವುದೇ ಪೊಸಿಷನ್ಸ್ ಇನಿಷಿಯೇಟ್ ಮಾಡೋಕ್ಕೆ. ನೀವು ನೋಡ್ಬೋದು ಯಾವಾಗ ಮಾರ್ಕೆಟ್ ಕೆಳಗಡೆ ಬಂದಿದೆ ವಿತ್ ವೆರಿ ಹೈ ವಾಲ್ಯೂಮ್ಸ್ ಇರೋದ್ರಿಂದ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಇದು ತುಂಬಾ ಒಳ್ಳೆ ಹೇಳ್ತಾರೆ ಕ್ರೂಷಿಯಲ್ ಲೆವೆಲ್ ಆಗುತ್ತೆ. ಈ ತರ ನೆಗೆಟಿವ್ ಕ್ಲೋಸಿಂಗ್ ವಿತ್ ಗುಡ್ ವಾಲ್ಯೂಮ್ಸ್ ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ನಾನು ನಿಮ್ಗೆ ಫ್ಯೂ ಡೇಸ್ ಬ್ಯಾಕ್ ಕೂಡ ಹೇಳ್ತಾ ಇದ್ದೆ, ನಾನು ಅನ್ಲೆಸ್ ಈ ಲೆವೆಲ್ ಏನಿದೆ 23,781 ಏನ್ ಲೆವೆಲ್ಸ್ ಇದೆ ಅಬೋ ಇದು ಹೋಗೋವರೆಗೂ ಯಾವುದೇ ಕಾರಣಕ್ಕೂ ಫ್ರೆಶ್ ಪೊಸಿಷನ್ಸ್ ತಗೊಂಬಾರ್ದು. ಇನ್ಫ್ಯಾಕ್ಟ್ ನಾನು ಈ ದಿನ ಹೇಳಿದ್ದೆ ಈ ಅಬೋ ಈ ಲೆವೆಲ್ ಕ್ರಾಸ್ ಆಗೋರು ಯಾವುದೇ ಕಾರಣಕ್ಕೂ ಫ್ರೆಶ್ ಪೊಸಿಷನ್ಸ್ ತಗೊಂಬಾರ್ದು ಅಂತ ಹೇಳಿದ್ದೆ. ಬಿಕಾಸ್ ಏನಾಗುತ್ತೆ, ಒಂದು ವರ್ಟಿಕಲ್ ಮೂವ್ಮೆಂಟ್ ಕೊಟ್ಟಾಗ ಸ್ವಲ್ಪ ಕನ್ಸಾಲಿಡೇಷನ್ ಆಗಿ ಬ್ರೇಕ್ಔಟ್ ಆದ್ರೆ ತುಂಬಾ ಒಳ್ಳೇದು. ಯಾವಾಗ ಈ ತರ ಕಂಟಿನ್ಯೂಸ್ ಆಗಿ ಅಪ್ ಸೈಡ್ ಹೋಗುತ್ತೋ ಇಟ್ಸ್ ನಾಟ್ ಎ ಗುಡ್ ಸೈನ್. ಸೊ ಏನ್ ಕನ್ಸಾಲಿಡೇಷನ್ ಆದ್ರೂ ಕೂಡ ನೀವು ನೋಡ್ಬೋದು ಈ ಪರ್ಟಿಕ್ಯುಲರ್ ಕ್ಲೋಸಿಂಗ್ ಏನಿತ್ತು ಇಟ್ಸ್ ನಾಟ್ ಎ ಗುಡ್. ಸೊ ಅದಕ್ಕೆ ಇಲ್ಲೇ ಒಂದು ಅರ್ಲಿ ಇಂಡಿಕೇಶನ್ ಇತ್ತು ಮಾರ್ಕೆಟ್ ಆಬ್ವಿಯಸ್ಲಿ ವೀಕ್ ಇದೆ ಅಂತ. ಇದು ಟೆಕ್ನಿಕಲ್ ಅನಾಲಿಸಿಸ್, ಬಟ್ ಫಂಡಮೆಂಟಲ್ಸ್ 1000 ನ್ಯೂಸ್ ಇರ್ಬೋದು. ಬಟ್ ಎಂಡ್ ಆಫ್ ದಿನ ನನಗೇನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಪ್ರೈಸ್ ಏನ್ ಹೇಳ್ತದೆ ಮತ್ತೆ ವಾಲ್ಯೂಮ್ಸ್ ಏನಿರ್ತದೆ ಅದೇ ಮ್ಯಾಟರ್ ಆಗುತ್ತೆ. ಸೊ ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ಈ ದಿನ ಸ್ವಲ್ಪ ಪುಲ್ ಬ್ಯಾಕ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಿದೆ. ಸೊ ನಾನೇನ್ ಮಾಡಿದೆ, ವೆರಿ ಲೈಟ್ ಪೊಸಿಷನ್ಸ್ 0.15 ರಿಸ್ಕ್ ನಾನು 2 ಪೊಸಿಷನ್ ಇನಿಷಿಯೇಟಿವ್ ಮಾಡಿದ್ದೆ. ಅಟ್ಲೀಸ್ಟ್ ಕ್ಲೋಸಿಂಗ್ ಟೈಮ್, ಇನ್ಫ್ಯಾಕ್ಟ್ ನಾನು ಕ್ಲೋಸಿಂಗ್ ಟೈಮಲ್ಲೇ ಮಾಡಿದ್ದೆ ಬಿಕಾಸ್ ಅದರ ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟಿತ್ತು ಅವತ್ತು ಪರ್ಟಿಕ್ಯುಲರ್ ನನ್ನ ಸ್ಟ್ರಾಂಗ್ ಸ್ಟಾಕ್ಸ್ ಅಲ್ಲಿ ಚಾಯ್ಸ್ ಇಂಟರ್ನ್ಯಾಷನಲ್ಸ್ ಮತ್ತೆ ಲೆಮನ್ ಟ್ರೀ. ಬಟ್ ನೆಕ್ಸ್ಟ್ ಯಾವಾಗ ಮತ್ತೆ ಅದೇ ಲೆವೆಲ್ ಫಾಲೋ ಅಪ್ ಬೈಂಗ್ ಬಂದಿಲ್ಲ, ನಾನು ಎರಡು ಕೂಡ ಆಲ್ಮೋಸ್ಟ್ 80% ನನ್ನ ಕ್ವಾಂಟಿಟಿ ಎಕ್ಸಿಟ್ ಆಗಿಬಿಟ್ಟೆ ಬಿಕಾಸ್ ಇಟ್ಸ್ ವೆರಿ ಮೈನರ್ ಪೊಸಿಷನ್ಸ್ ನಾನು ಇದರಲ್ಲಿ. ಇದು ಕೂಡ ಸೇಮ್ ಡೇ ಸ್ಕ್ವಾಟ್, ನೆಕ್ಸ್ಟ್ ಡೇ ಸ್ಕ್ವಾಟ್ ಆಗೋಯ್ತು ಇದು ಕೂಡ. ಸೊ ಇದೆಲ್ಲೊಂದು ಅರ್ಲಿ ಇಂಡಿಕೇಶನ್ಸ್ ಮಾರ್ಕೆಟ್ ಯಾವ ತರ ಕಂಡೀಷನ್ಸ್ ಆಗಿದೆ ಅಂತ. ಇನ್ಫ್ಯಾಕ್ಟ್ ನನ್ನ ಸ್ಟ್ರಾಂಗ್ ಸ್ಟಾಕ್ಸ್ ಕೂಡ ನೀವು ನೋಡಬಹುದು ಯಾವ ತರ ಬೈಂಗ್ಗೆ ಬಂದಿಲ್ಲ. ಸೊ ಇದೆಲ್ಲ ಒಂದು ಅರ್ಲಿ ಇಂಡಿಕೇಶನ್ ಇರೋದ್ರಿಂದ ನಾವು ನ್ಯೂಸ್ ಜಾಸ್ತಿ ಫೋಕಸ್ ಮಾಡೋದ್ರಿಂದ ನಮ್ ಚಾರ್ಟ್ ಏನಿರ್ತದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನೀವು ಈ ತರ ಚಾರ್ಟ್ ಟ್ರೇಡಿಂಗ್ ಕಲಿಬೇಕು. ಯಾವ ತರ ನೀವು ಇನ್ಫಾರ್ಮೇಶನ್ ನ್ಯೂಸ್ ಗ್ಲೋಬಲ್ ಮಾರ್ಕೆಟ್ ಏನೇನ್ ನ್ಯೂಸ್ ಇರ್ಬೋದು ಅದೆಲ್ಲ ಒಂದು ಜಸ್ಟ್ ಅಸೈಡ್ ಆಗಿದ್ದು ನಾವು ಪ್ರಯಾರಿಟಿ ಯಾವತ್ತೂ ಕೂಡ ನಮ್ಗೆ ಚಾರ್ಟೇ ಇಂಪಾರ್ಟೆಂಟ್ ಕೊಡೋದು. ಮತ್ತೆ ನಮ್ ಪಾಸ್ಟ್ ಟ್ರೇಡ್ಸ್ ಇದೆ ಎರಡು ಬಿಟ್ಟು ಬೇರೆ ಏನು ನಮ್ ಕಂಟ್ರೋಲ್ ಅಲ್ಲಿ ಏನೂ ಇಲ್ಲ. ಸೊ ಅದರಿಂದ ನಮ್ ಪಾಸ್ಟ್ ಟ್ರೇಡ್ಸ್ ನಮ್ ಚಾರ್ಟ್ ಏನಿರ್ತದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಬ್ಲಿ ನಾನು ಅನ್ಲೆಸ್ ಇಟ್ ಅಬೌಟ್ 200 AM ಮಾರ್ಕೆಟ್ ಬರೋವರೆಗೂ ನಾನು ಯಾವುದೇ ಕಾರಣಕ್ಕೂ ಲಾಂಗ್ ಟಚ್ ಇನಿಷಿಯೇಟಿವ್ ಮಾಡಕ್ ಹೋಗಲ್ಲ. ಬಿಕಾಸ್ ಪ್ರಾಬಿಲಿಟಿ ಎಡ್ಜ್ ನಮ್ ಕಡೆ ಇರಲ್ಲ. ಏನ್ 600 ಪಾಯಿಂಟ್ಸ್ ಗ್ಯಾಪ್ ಡೌನ್ ತೋರಿಸ್ತಾ ಇದೋ ಪ್ರಾಬ್ಲಿ ನನ್ನ ಪ್ರಕಾರ ಇನ್ನ ಕೆಳಗಡೆ ಬರುತ್ತೆ ಮಾರ್ಕೆಟ್ ತುಂಬಾ. ಸೊ ETF ಅಕ್ಯುಮುಲೇಟ್ ಮಾಡ್ಕೊಳ್ಳಿ, ಇನ್ಫ್ಯಾಕ್ಟ್ ನಿಫ್ಟಿ ಬಿಸಲ್ ಅಕ್ಯುಮುಲೇಟ್ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಗುಡ್ ಬೈ. ಮತ್ತೆ ಇದೆಲ್ಲ ಗೋಲ್ಡನ್ ಅಪರ್ಚುನಿಟಿ ಇನ್ವೆಸ್ಟರ್ಸ್ಗೆ. ಸೊ ನಾನು ಕೂಡ ಪ್ರೈವೇಟ್ ಬಿಸಲ್ಲಿ ಬ್ಯಾಂಕ್ ಬಿಸಲ್ ಬೈ ಮಾಡೋಣ ಅನ್ಕೊಂಡಿದ್ದೀನಿ. ಬಿಕಾಸ್ ನೆಕ್ಸ್ಟ್ ಇಯರ್ಸ್ ಅಲ್ಲಿ ಬ್ಯಾಂಕ್ ಸೆಕ್ಟರ್ಸ್ ಚೆನ್ನಾಗಿ ಮಾಡ್ಬೋದು. ಸೊ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ ಮಾಡಕ್ ಹೋಗ್ಬಿಡಿ ಅಬೌಟ್ 200 AM ಪ್ರೈಸ್ ಬರೋವರೆಗೂ. ಸೊ ಅಲ್ಗಂಟೆ ಎಂಜಾಯ್ ಮಾಡಿ, ಸೈಡ್ ಲೈನ್ ಆಗಿದ್ದು ಮಾರ್ಕೆಟ್ ಎಂಜಾಯ್ ಮಾಡಿ ನೋಡ್ಕೊಂಡು 600 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗ್ತಾ ಇದೆ ಮಂಡೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಕೂಡ ವೆಕೇಶನ್ ಹೋಗ್ತಿದ್ದೆ 1 ವೀಕ್, ಅದಕ್ಕೆ ವಿಡಿಯೋ ಕೂಡ ಮಾಡಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.